ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ಇವತ್ತು ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾವು ಚಿಂತಾಮಣಿಗೆ ಹೋಗ್ತಿದ್ದೀವಿ. ಯಾಕೆ ಅಂತಂದರೆ ನಂದು ಸ್ಕ್ಯಾನಿಂಗ್ ಇದೆ. ಸೊ ಇವತ್ತು ಸ್ಕ್ಯಾನಿಂಗ್ ಮಾಡೋದಿದೆ, ಮಾಡಿಸೋದಿದೆ. ಸೊ ಸ್ಕ್ಯಾನಿಂಗ್ ಮಾಡಿಸೋದು ಇದೆ. ಸೊ ಇವಾಗ ನನಗೆ 8 ಮಂತ್ ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಅಂತ ಚಿಂತಾಮಣಿಗೆ ಹೋಗ್ತಾ ಇದ್ದೀವಿ. ನಾನು ನನ್ನ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನು ಬರುತ್ತೆ ಅನ್ನೋದನ್ನೆಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಏನು ಸ್ಮಾರ್ಟಾಗಿ ಕಾಣ್ತೈತಿ, ತೆಗಿತೀನಿ ಬಿಡಿ ನಾನೇ. ಸೊ ಈಗ 6:30 ಹಾಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಸೊ ನೋಡ್ಬೋದು, ಸುತ್ತೂರ ಗ್ರೀನರಿ ಮಾತ್ರ ತುಂಬ ಚೆನ್ನಾಗಿದೆ. ಗಿಡ ಮರ ಎಲ್ಲ ಚೆನ್ನಾಗಿ ಬೆಳೆದಿದೆ. ಇವಾಗ ಈ ಕ್ಲೈಮೇಟು, ಮಳೆ, ಚಳಿಗಾಲ ಅಲ್ವಾ, ಸೊ ತುಂಬ ಚೆನ್ನಾಗಿ ಬೆಳೀತಾಯಿದೆ. ಪಾಪುನ ಮನೆಯಲ್ಲೇ ಬಿಟ್ಟು ನಾವು ಹೊರಡ್ತಾ ಇದ್ದೀವಿ. ನಾವು ಮಾತ್ರ ಹೋಗ್ತಾ ಇದ್ದೀವಿ. ಪಾಪು ಮಲಗಿದ್ದಾಳೆ. ಏನು ಈ ರೋಡ್ ಅಲ್ವಾ? ಮತ್ತೆ ನಾನು ಸುಮ್ಮನೆ ನಡೆಸ್ತಾ ಇದ್ದೀರಾ ಅಷ್ಟೇ, ಪ್ರೆಗ್ನೆಂಟ್ ಲೇಡಿನ. ವಾಕಿಂಗ್ ಮಾಡಬೇಕು. ಇಂಥ ಜಾಗದಲ್ಲಿ ತಗೋಬೇಕ್ರಿ ಮನೆ, ಚೆನ್ನಾಗಿರುತ್ತೆ. ಬಾಡಿಗೆ ಮನೆ ಎಷ್ಟಿರುತ್ತಿಲ್ಲ, ಬಾಡಿಗೆ ಮನೆ. ಸೊ ನಾವಿವಾಗ ಚಿಂತಾಮಣಿಯಲ್ಲಿರುವಂಥ ಪ್ರಮೋದ್ ಸ್ಕ್ಯಾನಿಂಗ್ ಸೆಂಟರ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಅಪಾರ್ಟ್ಮೆಂಟ್ ತೊಗೊಬೇಕು. ಸೊ ಫಸ್ಟು ಟೈಮಿಂಗ್ಸ್ ಕೊಡ್ತಾರೆ, ಎಷ್ಟೊತ್ತಿಗೆ ನಿಮಗೆ ಸ್ಕ್ಯಾನಿಂಗ್ ಇರುತ್ತೆ ಅಂತ. ಸೊ ಅದನ್ನು ಬರ್ಸ್ಕೊಂಬಂದ್ಬಿಟ್ವಿ ನಾವು. ಕೊಟ್ಟಿದ್ದಾರೆ 1:30-2 ಗಂಟೆಗೆ ಹಂಗೆ ಕೊಟ್ಟಿದ್ದಾರೆ. ಸೊ ಆಮೇಲೆ ಟಿಫನ್ ಮಾಡಿಬಿಟ್ಟು ಇಲ್ಲಿಂದ ಹೊರಡ್ತಾ ಇದ್ದೀವಿ ಇವಾಗ. ಸೊ ಫ್ರೆಂಡ್ಸ್, ಇವಾಗ ತಾನೇ ಟಿಫನ್ ಆಯಿತು. ತುಂಬ ದಿನ ಆದಮೇಲೆ ನನ್ನ ಹಸ್ಬೆಂಡ್ ಇವತ್ತು ಎಲ್ಲಿ ಕರ್ಕೊಂಬಂದಿದ್ದೀರಿ ನನ್ನ ಮೂವಿ. ತುಂಬ ದಿನ ಆದಮೇಲೆ ಮೂವಿ. ತುಂಬ ದಿನ ಅಲ್ಲ, ವರ್ಷ. ಎಷ್ಟು ವರ್ಷ ಆಯ್ತಾ? 3 ವರ್ಷ. 4 ವರ್ಷನಾ? 4 ವರ್ಷ ಆದಮೇಲೆ ನಾನು ಸಿನಿಮಾಗೆ ಬರ್ತಾ ಇದ್ದೀನಿ. ಅಪ್ಪ ದೇವರೇ, ನಂಬಕ್ಕಾಗ್ತಾ ಇಲ್ಲ, ಖುಷಿ ಆಗ್ತಾ ಇದೆ. ಸಿನಿಮಾ ನೋಡಿದಷ್ಟೇ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್. ನೋಡೋಣ. ಅಂದರೆ ಸ್ಕ್ಯಾನಿಂಗ್ಗೆ ಇನ್ನೂ ಟೈಮ್ ಇತ್ತು. 1-2 ಗಂಟೆ ಕೊಟ್ಟಿದ್ದಾರೆ ನಮಗೆ ಸ್ಕ್ಯಾನಿಂಗ್ಗೆ. ಸೊ ಅದಕ್ಕೆ ಅಲ್ಲಿವರೆಗೂ ಏನು ಮಾಡೋದು ಅಂತ ಅಂದ್ಬಿಟ್ಟು ಸಿನಿಮಾ ನೋಡೋಕ್ಕೆ ಬಂದಿದ್ದೀವಿ. ಯಾವ ಸಿನಿಮಾ ಅಂತೆಲ್ಲ ಹೇಳ್ತೀನಿ, ಹೋಗೋಣ. ಬೇಗ, ಟೈಮ್ ಆಯಿತು. 10:30 ಶೋ, ಇವಾಗ 10:30 ಆಗೋಗ್ಬಿಟ್ಟಿದೆ. ಓಕೆ ಫ್ರೆಂಡ್ಸ್, ಸಿನಿಮಾ ನೋಡ್ಕೊಂಡು ಬಂದು ಆಮೇಲೆ ಮೀಟ್ ಮಾಡ್ತೀನಿ. ನುಂಗು ಹೊರಟಾಯ್ತು ಒಳಗಡೆ ಹೊರಟಾಯ್ತು. ನೀರು ಬಾಟ್ಲಿ ಇಟ್ಕೊಂಡಿರ್ಬೇಕಾ? ಹೋಗಮ್ಮ. ಇವಾಗ ಹೆಸರು ಬಿಡ್ತೈತಿ. ಹಾಂ, ಫ್ರೆಂಡ್ಸ್ 4 ವರ್ಷ ಆದಮೇಲೆ ಥಿಯೇಟ್ರಲ್ಲಿದ್ದೀನಿ. ಹಾಗಂತೂ ಖುಷಿ ಆಗ್ತಾ ಇದೆ. ಫ್ರೆಂಡ್ಸ್, ನಾವು ಬಂದಿರೋಂಥ ಸಿನಿಮಾ ಇದು ಒಂದು ತಮಿಳ್ ಸಿನಿಮಾ. ಬಟ್ ತೆಲುಗಿಗೆ ಡಬ್ಬಿ ಆಗಿ ಈಗ ಚಿಂತಾಮಣಿಯಲ್ಲಿ ಬಿಟ್ಟಿದ್ದಾರೆ. ಸೊ ಲ್ಯಾಂಗ್ವೇಜ್ ಯಾವುದಾದ್ರೆ ಏನು ಫ್ರೆಂಡ್ಸ್, ನಮಗೊಂದು ಒಳ್ಳೆ ಸಿನಿಮಾ ನೋಡಿದ್ವಿ ಅನ್ನೋ ಖುಷಿ ಸಿಗಬೇಕು. ನಿಜವಾಗ್ಲೂ ಮೂವಿ ಮಾತ್ರ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಒಂದು ಸ್ವಲ್ಪ ಎಮೋಷನ್ ಆಗಿಬಿಟ್ಟೆ, ನಾನು ಹತ್ಕೊಂಡ್ಬಿಟ್ಟೆ ಒಂದು ಸೀನಲ್ಲಿ. ನನ್ನ ಹಸ್ಬೆಂಡ್ ನೋಡಿ ನಗ್ತಾಯಿದ್ರು. ನನಗೆ ಎಮೋಷ್ನಲ್ ಸೀನ್ ಬಂದರೆ ತಡ್ಕೊಳಕ್ಕಾಗಲ್ಲ. ಮೂವಿ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಫಸ್ಟ್ ಶೋ ನೋಡಿದ್ವಿ. ಫಸ್ಟ್ ಡೇ ರಿಲೀಸ್ ದಿವಸ ಫಸ್ಟ್ ಶೋ ನೋಡಿದ್ವಿ. ಖುಷಿ ಆಯಿತು. ಸೊ ಯಾರೂ ಇಲ್ಲ, ಬಟ್ ಥಿಯೇಟ್ರಲ್ಲಿ ಜಾಸ್ತಿ ಜನ ಇರಲಿಲ್ಲ. ಸೊ ನಾವು ಹೋಗಿ ನೋಡ್ಕೊಂಬಂದ್ವಿ ಸಿನಿಮಾನ. ನಡೀರಿ, ಎಷ್ಟೊತ್ರಿ? ಎಲ್ಲಾದರೂ ಕಾರ್ ನಿಲ್ಲಿಸ್ಬಿಟ್ರೆ ಹಾಕ್ಕೊಂಡು 1 ಅವರ್ 2 ಅವರ್ ಹಂಗೆ ನಿಲ್ಸ್ಕೊಂಡಿರ್ತೀರ. ಕೂಡ ಹೇಳ್ಬಾರ್ದು, ಎಲ್ಲರಿಗೂ ನಿಲ್ಲಿಸ್ತೀನಿ. ಫ್ರೆಂಡ್ಸ್, ಇವಾಗ ಸ್ಕ್ಯಾನಿಂಗ್ ಎಲ್ಲ ಆಯಿತು. ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಹಾಗೆ ಸಂತೆ ಇತ್ತು, ತರಕಾರಿ ತೊಗೊಳ್ಳೋಣ ಮನೆಗೆ ಅಂತ ಬಂದಿದ್ದೀವಿ.
ಸೊ ಎಲ್ಲ ತರಕಾರಿ ಫ್ರೆಶ್ ಆಗಿದೆ ನೋಡ್ಬೋದು. ಸೊ ಈ ತರಕಾರಿ ಏನು ಗೊತ್ತಾ, ತೊಂಡೆಕಾಯಿ. ಚಿಕ್ಕ ವಯಸ್ಸಲ್ಲಿ ಸೌತೆಕಾಯಿ ಅನ್ಕೊತಾರೆ, ಚಿಕ್ಕ ಸೌತೆಕಾಯಿ ಅಂತ ಕರೀತಾ ಇದ್ದೆ ನಾನು ಅದನ್ನು. ಸೊ ಇದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಈಗ ತಾನೇ ಮನೆಗೆ ಬಂದುಬಿಟ್ವಿ. ಸೊ ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟಿದೆ, ಸುಸ್ತಾಗ್ತದೆ ಇವಾಗ. ಸಾಯಂಕಾಲ 6:30 ಆಯಿತು. ಈಗ ನನ್ನ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನು ಬಂದಿದೆ, ನನ್ನ ಬೇಬಿದು ಮೂಮೆಂಟು ಡೆವಲಪ್ಮೆಂಟ್ ಎಲ್ಲ ಹೇಗಿದೆ, ಸ್ಕ್ಯಾನಿಂಗಲ್ಲಿ ಏನೇನು ಬಂದಿದೆ ಅನ್ನೋದನ್ನೆಲ್ಲ ಶೇರ್ ಮಾಡ್ಕೊತೀನಿ. ವ್ಲಾಗ್ ನೋಡ್ತಾ ಇರಿ, ಕಂಟಿನ್ಯೂ ಮಾಡ್ತಾಯಿರಿ. ಅಮ್ಮು ಚೆನ್ನಾಗೈತಾ? ಚೆನ್ನಾಗೈತಾ? ಏನದು? ಕಿಂಡರ್ ಜಾಯ್ ಫಸ್ಟ್ ಟೈಮ್ ನಿನಗೆ ಕೊಡಿಸಿರೋದು. ತೋರಿಸೋ ಕೈಯಲ್ಲಿ ಏನಿದೆ? ಬಿಚೆಟ್. ಇದಾ ಲಿಟಲ್ ಹಾರ್ಟ್ ಬಿಸ್ಕೆಟ್. ಅದ್ರಲ್ಲಿ ಅದ್ಕೊಂಡು ತಿಂತಾ ಇದೆಯೇನೆ, ಚೆನ್ನಾಗಿರುತ್ತೆ ಅಂತನಾ? ಏನು ಮಾಡ್ತಿದ್ದೆ ಬೆಳಗಿಂದ ಕೂಸು? ಪಚ್ಕೊಂಡಿದ್ದ? ವೆರಿ ಗುಡ್. ಚಪಾತಿ ತಿಂದ? ವೆರಿ ಗುಡ್. ಸೊ ಗೈಸ್, ಇವತ್ತು ನಾನು ನನ್ನ 8th ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ಬೋದು, ನಾನು ಇಲ್ಲೇ ತೋರಿಸ್ತಾ ಇರೋದು ಪ್ರಮೋದ್ ಸ್ಕ್ಯಾನಿಂಗ್ ಸೆಂಟರಲ್ಲಿ. ಸೊ ಇದು ನನ್ನ ಸ್ಕ್ಯಾನಿಂಗ್ ರಿಪೋರ್ಟು, ಎಲ್ಲ ನಾರ್ಮಲ್ ಇದೆ. ಹಾಗೆ ಪಾಪುದು ಫೆಟಲ್ ಹಾರ್ಟ್ ಬೀಟ್ ಇದೆಯಲ್ವಾ, ಸೊ ಅದು 145 ಬೀಟ್ ಪರ್ ಮಿನಿಟ್ ಇದೆ. ಹಾಗೆ ಮತ್ತು ನಂದು ಪ್ಲೆಸೆಂಟ ಬಂದು ಆ್ಯಂಟೀರಿಯರ್ ಇದೆ. ಹಾಗೆ ಪಾಪದು ಬೇಬಿ ವೆಯ್ಟ್ ನಾನು ಮೇನ್ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಸೊ ಡೀಟೇಲಾಗಿ ಏನು ಹೇಳ್ತಾ ಇಲ್ಲ. ಸೊ ಬೇಬಿ ವೆಯ್ಟು 1975 ಅಪ್ ಆ್ಯಂಡ್ ಡೌನ್ಸ್ ಇದೆ, ಗ್ರಾಮ್ಸ್ ಇದೆ. ಸೊ ಅಂದರೆ ಅಪ್ರಾಕ್ಸಿಮೇಟ್ಲಿ 2 kgs ಇದೆ ಅಂತ. ಸೊ ಇನ್ನೆಲ್ಲ ನಾರ್ಮಲ್ ಇದೆ. ಅಂದರೆ ಏನಂದರೆ ಹೊಟ್ಟೆಲಿ ಪಾಪು ಒಂದು ಸ್ವಲ್ಪ ಹೊಟ್ಟೆ ದಪ್ಪ ಇದೆ ಅಂತ ಹೇಳಿದ್ರು, ಅದೇ ನಂಗೆ ಶುಗರ್ ಇರೋದಕ್ಕೆ. ಆಮೇಲೆ ನೀರು ಸ್ವಲ್ಪ ಜಾಸ್ತಿ ಇದೆ ಅಂತಂದರು. ಶುಗರ್ ಕಂಟ್ರೋಲ್ ಮಾಡಿಕೊಂಡ್ರೆ ಇದು ಸರಿ ಹೋಗುತ್ತೆ ಅಂತ ಹೇಳಿದ್ರು. ಚೆನ್ನಾಗಿ ಊಟ ಮಾಡಿ ಅಂತ ಹೇಳಿದ್ರು. ಶುಗರ್ ಟ್ಯಾಬ್ಲೆಟ್ ಕರೆಕ್ಟಾಗಿ ಹಾಕ್ಕೊಳ್ಳಿ ಮತ್ತು ಇನ್ಸುಲಿನ್ ಕರೆಕ್ಟಾಗಿ ಹಾಕ್ಕೊಳ್ಳಿ ಅಂದರು. ಆಮೇಲೆ ಬ್ಲಡ್ ಟೆಸ್ಟ್ ಮಾಡಿ ನಂಗೆ ಐರನ್ ಸ್ವಲ್ಪ ಕಡಿಮೆ ಇತ್ತು. ಸೊ ಐರನ್ ಟ್ಯಾಬ್ಲೆಟು 2 times ಹಾಕ್ಕೊಳ್ಳಿ ಅಂತ ಹೇಳಿದ್ರು. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್. ಸೊ ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸೊ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.